ಮದುವೆ ಬಸ್ ದುರ್ಘಟನೆ. ಆಕ್ಸೆಲ್ ಮುರಿದು ಚಕ್ರಗಳು ಕಳಚಿ ಬಿದ್ದು ರಸ್ತೆಯಲ್ಲಿ ಜಾರಿದ ಖಾಸಗಿ ಬಸ್. ಭರತ್ಪುರ ಜಿಲ್ಲೆಯ ನಡ್ಬಾಯ್ ಹಲೈನಾ ರಸ್ತೆಯಲ್ಲಿ ಗುರುವಾರ ಬೆಳಿಗ್ಗೆ ರಸ್ತೆ ಅಪಘಾತ ಸಂಭವಿಸಿದೆ. ಮದುವೆ ಸಮಾರಂಭದಿಂದ ಹಿಂತಿರುಗುತ್ತಿದ್ದ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಖಾಸಗಿ ಬಸ್ ಇದ್ದಕ್ಕಿದ್ದಂತೆ ಅದರ ಆಕ್ಸೆಲ್ ಮುರಿದು ಹಿಂದಿನ ಎರಡೂ ಚಕ್ರಗಳು ತುಂಡಾಗಿವೆ. ವೇಗವಾಗಿ ಚಲಿಸುತ್ತಿದ್ದ ಬಸ್ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಜಾರಿತು. ಅಪಘಾತದಲ್ಲಿ ಸುಮಾರು 1 ಡಜನ್ ಜನರು ಗಾಯಗೊಂಡರು. ಎಲ್ಲ ಗಾಯಾಳುಗಳನ್ನು ತಕ್ಷಣ ನಡ್ಬಾಯ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿ ಪ್ರಥಮ ಚಿಕಿತ್ಸೆ ನಂತರ ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನು ಜಿಲ್ಲಾ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು. ಅಪಘಾತದ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ಸ್ಥಳೀಯ ಜನರು ಸ್ಥಳಕ್ಕೆ ಧಾವಿಸಿ ಪರಿಹಾರ ಕಾರ್ಯವನ್ನು ಪ್ರಾರಂಭಿಸಿದರು ಎಂದು ನಡ್ಬಾಯ್ ಪೊಲೀಸ್ ಠಾಣೆ ಉಸ್ತುವಾರಿ ಅರುಣ್ ಸಿಂಗ್ ತಿಳಿಸಿದ್ದಾರೆ. ಪೊಲೀಸರು ಮತ್ತು ಆಂಬ್ಯುಲೆನ್ಸ್ಗಳು ಸಹ ಬಂದವು. ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮತ್ತು ಇತರ ವಾಹನಗಳ ಮೂಲಕ ನಡ್ಬಾಯ್ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಯಿತು. ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಗಂಭೀರ ಸ್ಥಿತಿಯಲ್ಲಿದ್ದ ಇಬ್ಬರು ಗಾಯಾಳುಗಳನ್ನು ಉತ್ತಮ ಚಿಕಿತ್ಸೆಗಾಗಿ ವೈದ್ಯರು ಜಿಲ್ಲಾ ಕೇಂದ್ರಕ್ಕೆ ಕಳುಹಿಸಿದರು. ಬಸ್ ಅನ್ನು ತೆಗೆದುಹಾಕಿ ಸಂಚಾರವನ್ನು ಪುನಃಸ್ಥಾಪಿಸಲಾಗಿದೆ ಎಂದು ನಿಲ್ದಾಣದ ಉಸ್ತುವಾರಿ ಅಧಿಕಾರಿ ತಿಳಿಸಿದ್ದಾರೆ. ಅಪಘಾತಕ್ಕೆ ಆಕ್ಸೆಲ್ ಮುರಿದಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸ್ಪೀಡ್ ಬ್ರೇಕರ್ಗೆ ಡಿಕ್ಕಿ ಹೊಡೆದ ನಂತರ ಬಸ್ ಸಮತೋಲನ ಕಳೆದುಕೊಂಡಿದೆ ಎಂದು ತಿಳಿದು ಬಂದಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇಬ್ಬರನ್ನು ಭರತ್ಪುರಕ್ಕೆ ಕರೆದೊಯ್ಯಲಾಗಿದೆ. ಅಪಘಾತವು ಹಠಾತ್ತನೆ ಸಂಭವಿಸಿದ್ದರಿಂದ ಬಸ್ನಲ್ಲಿದ್ದ ಪ್ರಯಾಣಿಕರು ಕಿರಿಚಲು ಪ್ರಾರಂಭಿಸಿದರು. ಚಾಲಕ ಜಾಗರೂಕತೆಯಿಂದ ವರ್ತಿಸಿ ಬಸ್ ಉಳೋದನ್ನು ತಡೆಯಲು ಪ್ರಯತ್ನಿಸಿದನು. ಇದರಿಂದಾಗಿ ದೊಡ್ಡ ದುರಂತವೊಂದು ತಪ್ಪಿತು. ಆದಾಗ್ಯೂ ಬಸ್ನೊಳಗಿನ ಹಲವಾರು ಪ್ರಯಾಣಿಕರು ತಮ್ಮ ಆಸನಗಳಿಂದ ಎಸೆಯಲ್ಪಟ್ಟು ಗಾಯಗೊಂಡರು. ಘಟನೆಯಲ್ಲಿ ಸುಮಾರು 1 ಡಜನ್ ಪ್ರಯಾಣಿಕರು ಗಾಯಗೊಂಡರು. ಜೈಪುರ ನಿವಾಸಿ ರಿಂಕು ಸೈನಿ ಅವರ ಪುತ್ರಿ ಪ್ರಾಚಿ ಅವರ ವಿವಾಹವು ನಡ್ಡಾಯಿಯಲ್ಲಿರುವ ಖಾಸಗಿ ವಿವಾಹ ಮನೆಯಲ್ಲಿ ನಡೆಯಿತು ಎಂದು ಗಾಯಗೊಂಡ ಕುಬಿರಾಮ್ ಹೇಳಿದ್ದಾರೆ. ವಿವಾಹ ಸಮಾರಂಭದ ನಂತರ ಕುಟುಂಬ ಮತ್ತು ಸಂಬಂಧಿಕರು ಗುರುವಾರ ಬೆಳಿಗ್ಗೆ ಬಸ್ನಲ್ಲಿ ಜೈಪುರಕ್ಕೆ ಹಿಂತಿರುಗುತ್ತಿದ್ದರು. ಏತನ್ಮಧ್ಯೆ ನಡ್ಡಾಯಿ ಹಲೀನಾ ಬೈಪಾಸ್ನಲ್ಲಿರುವ ಸ್ಪೀಡ್ ಬ್ರೇಕರ್ ಬಳಿ ಬಸ್ನ ಆಕ್ಸೆಲ್ ಇದ್ದಕ್ಕಿದ್ದಂತೆ ಮುರಿದು ಬಿದ್ದಿತ್ತು. ಆಕ್ಸೆಲ್ ಮುರಿದು ಬಸ್ ನಿಯಂತ್ರಣ ಕಳೆದುಕೊಂಡು ರಸ್ತೆ ತೂಗಾಡಿತು. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದರ್ಶಿ ಕನ್ನಡ ನ್ಯೂಸ್ 24x7.